ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನೋಡಿ ಸಿಂಪಲ್ಲಾಗಿ ಕೋಸು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಕ್ಯಾಬೇಜ್ ಕೂಡ ಅಂತಾರೆ ನೋಡಿ. ಪ್ಯಾನಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ಆಮೇಲೆ ಜೀರಿಗೆ, ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು. ತುಂಬ ಬೇಗನೆ ಆಗುತ್ತೆ, ಒಂದು 5-10 ಮಿನಿಟ್ಸ್ ಒಳಗಡೆ ಆಗುತ್ತೆ ನೋಡಿ. ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿದ್ದೀನಿ. ಇದಕ್ಕೇನು ಬೆಳ್ಳುಳ್ಳಿ ಹಾಕೋದು ಬೇಡ. ಇದಕ್ಕೆ ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ 2-3 ಹಾಕಿದ್ದೀನಿ. ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾನು ಒಂದು 100 ಗ್ರಾಮ್ ಕೋಸು ಅಷ್ಟೇ ತೊಗೊಂಡಿದ್ದೀನಿ. ಚಿಕ್ಕದು ಕ್ಯಾಬೇಜು, ಚಿಕ್ಕ ಕ್ಯಾಬೇಜ್ ತೊಗೊಂಡಿದ್ದೀನಿ. ಅದು ಒಂದು 100 ಗ್ರಾಮ್ ಇರ್ಬೋದು ಅಷ್ಟೇ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಹೆಚ್ಚಿಟ್ಕೊಂಡಿರೋ ಕೋಸನ್ನ ಅದಕ್ಕೆ ಹಾಕಿ ಫ್ರೈ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಇದು ಈಸಿನೂ ಹೌದು. ಇದು ಸ್ವಲ್ಪ ಫ್ರೈ ಮಾಡಬೇಕು, ಕಲರ್ ಚೇಂಜ್ವರೆಗೂ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇದು ಕ್ಯಾರಿಯರ್ ಬಾಕ್ಸಿಗೆ ಕಟ್ಕೊಂಡು ಹೋಗೋ ಕೂಡ ಚೆನ್ನಾಗಿರುತ್ತೆ. ನೋಡಿ ಈಗ ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗೋ ಎಲ್ಲ ಕೋಸು ಹಾಕಿರ್ತೀನಲ್ಲ ಅದಕ್ಕೆಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಹಾಗೆ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲನೂ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ. ಇದಕ್ಕೆ ಗರಂ ಮಸಾಲ ಹಾಕೋದು ಅವಶ್ಯಕತೆ ಏನಿಲ್ಲ, ಇಷ್ಟೇ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಆಫ್ ಮಾಡಬೇಕು. ಒಂದು 2-3 ನಿಮಿಷ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಕೋಸು ಪಲ್ಯ ರೆಡಿಯಾಗಿಬಿಡುತ್ತೆ. ಕ್ಯಾಬೇಜ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾರು ಹಾಗೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೀಗೆ ಸಿಂಪಲ್ಲಾಗಿರೋ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ನೋಡಿ ಆಯಿತು, ಈ ಕೋಸು ಪಲ್ಯ ಆಲ್ಮೋಸ್ಟ್ ಆಲ್ ಆಯ್ತು. ಈಗ ಇಷ್ಟೇ ಸಿಂಪಲ್. ಮೇಲೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಉದುರಿಸ್ಬೇಕು. ನನ್ನ ಕೊತ್ತಂಬರಿ ಖಾಲಿಯಾಗಿತ್ತಲ್ಲ ಹಾಕಿಲ್ಲ. ಈಗ ಗ್ಯಾಸ್ ಆಫ್ ಮಾಡಬೇಕು. ನೋಡಿ ಪಲ್ಯ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ನೋಡಿ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ಚಪಾತಿ ಜೊತೆ ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ ಗ್ಯಾಸ್ ಆಫ್ ಮಾಡಿದೆ. ನೋಡಿ 2 ಚಪಾತಿ, ಕೋಸು ಪಲ್ಯ, ಆಮೇಲೆ ಕರಿಬೇವಿನ ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು.
ನೋಡಿ ಸೂಪರ್ ಆಗಿದೆ. ನೀವು ಮಾಡಿ ನೋಡಿ, ಇದೇ ಥರ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯನ ಮಾಡಿ ನೋಡಿ. ನೋಡಿ ಕರಿಬೇವಿನ ಚಟ್ನಿ ಅದು ಕೂಡ ಸೂಪರ್ ಆಗಿದೆ. ಈ ಹಿಂದೆ ಹಾಕಿದ್ದೀನಿ ನನ್ನ ಈ ಅನ್ನಪೂರ್ಣ ಚಾನಲಲ್ಲಿ ನೋಡ್ಬೋದು. ಹಾಗೆ ಮೈಸೂರು ರೋಡಿಗೆ ರಜತಗಿರಿ ಪ್ಯಾಲೇಸ್ ಅಂತ ಒಂದು ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಆಗಿದೆ, ಅಲ್ಲಿ ಹೋಗಿದ್ವಿ ನಾನು ನಮ್ಮ ಫ್ರೆಂಡು ಎಲ್ಲ ಅವ್ರ ಮಕ್ಕಳಿಬ್ಬರು. ಮೈಸೂರು ರೋಡ್ ಕೆಂಗೇರಿವರೆಗೂ ನಾನು ಬಸ್ಸಲ್ಲಿ ಹೋದೆ. ಆರಾಮಾಗಿ ಬಸ್ ಇತ್ತಲ್ಲ, ಬಸ್ಸಲ್ಲಿ ಹೋದೆ. ಅಲ್ಲಿಂದ ಅವರು ಬಂದಿದ್ದರು ರಜತಗಿರಿ ಪ್ಯಾಲೇಸ್ ರೆಸ್ಟೋರೆಂಟ್ಗೆ. ಅವರು ಕೂಡ ಅಲ್ಲೇ ನನ್ನ ಬಸ್ ಸ್ಟಾಪಲ್ಲಿ ಹತ್ತಿಸ್ಕೊಂಡು ಎಲ್ಲರೂ ಸೇರಿ ಬಂದ್ವಿ ರೆಸ್ಟೋರೆಂಟ್ಗೆ. ನೋಡಿ ಊಟ ಮಾಡ್ತಾಯಿದ್ದೀವಿ. ವೆಜ್ ಇದು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ವಿ. ಚೆನ್ನಾಗಿತ್ತು ಊಟ, ಸಿಂಪಲ್ಲಾಗಿ. ಪೂರಿ ಕೂಡ ಎಣ್ಣೆ ಏನಾಗಿದ್ದಿರಲಿಲ್ಲ, ತುಂಬ ಚೆನ್ನಾಗಾಗಿತ್ತು. ಈ ಸೌತ್ ಇಂಡಿಯನ್ ಮೀಲ್ಸ್ಗೆ 250 ಒಂದು ಮೀಲ್ಸ್ಗೆ. ಇದಕ್ಕೆ ರೈಸ್ ಕೂಡ ಕೊಟ್ಟಿರ್ತಾರೆ. ರೈಸ್ ಜೊತೆಗೆ ಸಾಂಬಾರು, ರಸಮ್, ಮೊಸರು ಇರುತ್ತೆ. ಒಂದು ಸ್ವೀಟ್ ಕೊಟ್ಟಿರ್ತಾರೆ, ಪಾಯಸ, 2 ಥರ ಪಲ್ಯ. ಹಾಗೆ ಅಲ್ಲಿ ಮುಂದೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಮನೇಲೇ ಇದು ಬೋರ್ ಆಗಿರುತ್ತಲ್ಲ, ಯಾವತ್ತೋ ಒಂದು ದಿವಸ ಹೀಗೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆ ಅವರು ಕೂಡ ನಮ್ಮ ಮನೆಗೆ ಬಂದಿದ್ದರು, ಮಕ್ಕಳಿಗೆಲ್ಲ ರಜೆ ಇತ್ತಂತ. ಹಾಗೆ ನಮ್ಮ ಕಾರಲ್ಲಿ ಎಲ್ಲರೂ ಸೇರಿ ಒಂದು ರೌಂಡ್ ಹೋಗಿ ಬಂದ್ವಿ. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಯಿತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಸಿಂಪಲ್ಲಾಗಿರೋ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಹೀಗೆ ಸಿಂಪಲ್ಲಾಗಿರೋ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಿಮ್ಗೆ ಯಾವ ಥರ ಅಡುಗೆ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ಅದೇ ರೆಸಿಪಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.